ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂಥ ವಿಷಯ ಯೇಸು ಕ್ರಿಸ್ತನ ಪ್ರಾಮುಖ್ಯ ಬೋಧನೆಗಳು. ಇದರಲ್ಲಿ ಈ ತಿಂಗಳು ವಿಶೇಷವಾಗಿ ಮತ್ತಾಯ 4ನೇ ಅಧ್ಯಾಯ ಮೊದಲುಗೊಂಡು 7ನೇ ಅಧ್ಯಾಯದವರೆಗೂ ನಾವು ಒಂದೊಂದು ಅಂಶಗಳನ್ನ ನೋಡಲಿಕ್ಕಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 14ನೇ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಇಲ್ಲಿ ಯೇಸು ಕ್ರಿಸ್ತನ ನಮ್ಮ ನೋಡಿ ಒಂದು ಮಾತನ್ನು ಆತನು ನುಡಿದಿದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಒಂದು ವೇಳೆ ಈ ವಾಕ್ಯಗಳನ್ನ ನಾವು ಇತರ ವಾಕ್ಯಗಳೊಂದಿಗೆ ಗ್ರಹಿಸುವುದಕ್ಕೆ ಪ್ರಯಾಸ ಪಡುವುದಾದರೆ, ಮೊದಲು ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿದರೆ ಅಲ್ಲಿ ಹೀಗೆ ಬರೆದಿದೆ, ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದರು. ಇದು ಯೇಸು ಕ್ರಿಸ್ತನ ನೇರವಾದ ಮಾತು, ತನ್ನ ಕುರಿತು ಆತನು ಹೇಳಿಕೊಂಡ ಒಂದು ವಿಶೇಷವಾದ ಮಾತು. ಇಲ್ಲಿ ಆತನು ಹೇಳ್ತಿದ್ದಾನೆ, ನಾನೇ ಲೋಕಕ್ಕೆ ಬೆಳಕು. ದೇವರ ಕುರಿತಾಗಿ ನಾವು ಯೋಚಿಸುವುದಾದರೆ ಯೋಹಾನ ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಹಾಗಾದರೆ ದೇವರು ಬೆಳಕು. ಪೌಲ ತಿಮೋಥೆಗೆ ಬರುವಾಗ ಆತನು ಹೇಳ್ತಾನೆ, ಯಾರೂ ಸೇರಕೂಡದಂಥ ಬೆಳಕಿನಲ್ಲಿ ಆತನಿದ್ದಾನೆ. ದೇವರ ಬೆಳಕಿನ ದಟ್ಟಣೆ ಹೇಗಿದೆ, ಅದರಲ್ಲಿ ಯಾರೊಬ್ಬರು ಯಾವ ಒಂದು ವೇಳೆ ಯಾವ ನರಪ್ರಾಣಿಯಲ್ಲಿ ಹತ್ತಿರಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ಅಂತಹ ಒಂದು ಬೆಳಕಿನಲ್ಲಿದ್ದಾನೆ. ಆತನು ಭೂಮಿಗೆ ಮನುಷ್ಯನಾಗಿ ಬಂದಾಗ, ಯೇಸು ಎಂಬ ಹೆಸರಿನಲ್ಲಿ ಆತನು ಕಾಣಿಸಿಕೊಂಡಾಗ ಆತನು ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕು. ಹಾಗಾದರೆ ಯಾರಾದರೂ ಯೇಸು ಕ್ರಿಸ್ತನನ್ನು ಅನುಸರಿಸಿದರೆ ಅವರ ಕುರಿತು ಆತನು ಹೇಳ್ತಿದ್ದಾನೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ. ಈಗ ಯೇಸು ಕ್ರಿಸ್ತನ ತನ್ನಲ್ಲಿರುವಂಥ ಬೆಳಕಿಗೆ ನಿರ್ದಿಷ್ಟವಾದ ಒಂದು ಅರ್ಥವನ್ನು ಈಗ ಮಾತನಾಡ್ತಿದ್ದಾನೆ. ಕತ್ತಲೆಯಲ್ಲಿ ನಡೆಯದೆ ಅವನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಹಾಗಾದರೆ ನಾವು ಇಲ್ಲಿವರೆಗೂ ನೋಡಿದ ಎಲ್ಲ ಬೆಳಕಿಗಿಂತ ವಿಭಿನ್ನವಾದ ಒಂದು ಬೆಳಕು ಯೇಸು ಕ್ರಿಸ್ತನು ಖಾಲಿ ಬೆಳಕಲ್ಲ, ಆತನು ಜೀವ ಕೊಡುವ ಬೆಳಕು. ಯೋಹಾನನು ತನ್ನ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಆತನು ಹೇಳುವಾಗ ಆ ವಾಕ್ಯವು ಜೀವವಾಗಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನು ಮನುಷ್ಯರಿಗೆ ಬೆಳಕು. ಯೇಸು ಕ್ರಿಸ್ತನ ವಾಕ್ಯ ಜೀವ, ಅದು ಮನುಷ್ಯರಿಗೆ ಬೆಳಕು. ಯೇಸು ಕ್ರಿಸ್ತನ ಜೀವವೇ ಮನುಷ್ಯರಿಗೆ ಬೆಳಕು, ಅದು ಕತ್ತಲಲ್ಲಿ ಪ್ರಕಾಶಿಸುವ ಬೆಳಕು. ಕತ್ತಲು ತಿರುಗಿ ಅದನ್ನು ಮುಸುಕಲಾರದ ಬೆಳಕು. ಎಂಥ ಒಳ್ಳೆಯ ಸಂಗತಿ. ಹಾಗೆ ಇಂಥ ದೇವರಾದ ಕರ್ತನು ಕತ್ತಲಲ್ಲಿ ಪ್ರಕಾಶಿಸುವ ಬೆಳಕಾಗಿರುವ ಯೇಸು ಕ್ರಿಸ್ತನು. ಹಾಗಾದರೆ ನಾವು ಕತ್ತಲಲ್ಲಿರುವುದನ್ನು ನೋಡಿ ಕನಿಕರ ಪಟ್ಟವ. ನಮ್ಮ ಒಬ್ಬ ಮನುಷ್ಯನ ಮೇಲೆ ಯಾವ ವಿಧದ ಕತ್ತಲಿದೆಯೋ, ಈ ಮಾತು ಗಂಭೀರವಾದ ಮಾತು. ಕೆಲವರ ಮೇಲೆ ಪಾಪವೆಂಬ ಕತ್ತಲು, ಕೆಲವರ ಮೇಲೆ ರೋಗವೆಂಬ ಕತ್ತಲು, ಕೆಲವರ ಮೇಲೆ ನಾನಾ ಶಾಪಗಳೆಂಬ ವಿಧ ವಿಧವಾದ ಕತ್ತಲು, ಕೆಲವರ ಮೇಲೆ ಮರಣವೆಂಬ ಕತ್ತಲು, ಹೀಗೆ ವಿಧ ವಿಧವಾದ ಕತ್ತಲಿದೆ. ಹಾಗಾದರೆ ದೇವರು ನಮ್ಮ ಮೇಲೆ ಯಾವ ವಿಧದ ಕತ್ತಲನ್ನು ಕಾಣ್ತಾನೋ ಅಲ್ಲಿ ಕನಿಕರಪಟ್ಟು ಹಾಗಾದರೆ ಅದಕ್ಕೆ ಪ್ರತಿಯಾಗಿ ತನ್ನ ಬೆಳಕನ್ನು ತೋರಿಸ್ತಾನೆ. ರೋಗಿಯ ಮೇಲೆ ಆರೋಗ್ಯ ಕೊಡುವಂಥ ಬೆಳಕನ್ನು, ಪಾಪಿಗೆ ದೇವರ ನೀತಿಯನ್ನು ಒದಗಿಸುವ ಬೆಳಕನ್ನು, ಮರಣದಲ್ಲಿರುವವನಿಗೆ ಜೀವವನ್ನುಂಟು ಮಾಡುವ ಬೆಳಕನ್ನು, ಶಾಪಗ್ರಸ್ತನಿಗೆ ಆಶೀರ್ವಾದವನ್ನುಂಟು ಮಾಡುವ ಬೆಳಕನ್ನು, ಹೀಗೆ ವಿಧ ವಿಧವಾದ ಬೆಳಕು. ಹಾಗಾಗಿ ಯಾಕೋಬನು ಅದನ್ನು ಸ್ಪಷ್ಟೀಕರಿಸ್ತಾನೆ, ಅನೇಕ ವಿಧವಾದ ಬೆಳಕಿಗೆ ಮೂಲ ಕಾರಣ. ಯಾಕೋಬ ತಾನು ಬರೆದ ಆ ಪತ್ರಿಕೆಯಲ್ಲಿ ಇದನ್ನು ನಾವು ಗಮನಿಸ್ಬೋದು. ಒಂದು ಕಡೆ ಆತನ ದೇವರಿಂದ ಬರುವಂಥ ವರದಾನವನ್ನು ಮಾತನಾಡ್ತಾನೆ, ಇನ್ನೊಂದು ಕಡೆ ಬೆಳಕಿನ ಬಗ್ಗೆ ಮಾತನಾಡ್ತಾನೆ. ಅಲ್ಲಿ ಬರೆದ 17ನೇ ವಚನದಲ್ಲಿ ಎಲ್ಲ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಸಕಲ ವಿಧವಾದ ಬೆಳಕು. ಖಂಡಿತ ನಮಗೆ ಗೊತ್ತಿಲ್ಲ ದೇವರಲ್ಲಿ ಎಷ್ಟು ವಿಧವಾದ ಬೆಳಕಿದೆ ಎಂಬುದಾಗಿ. ಹಾಗಾದರೆ ದೇವರು ಈ ಭೂಮಿಗೆ ಯೇಸುಮೇಸ್ನಲ್ಲಿ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು, ಈತನು ಲೋಕಕ್ಕೆ ಬೆಳಕು, ಅವರವರಿಗೆ ಅವರವರ ಕೊರತೆಗಳನ್ನ ನೀಗಿಸುವಂಥ ಬೆಳಕು. ಈಗ ಈತನು ಒಬ್ಬೊಬ್ಬರಲ್ಲಿ ಪ್ರಕಾಶಿಸಿದ್ದಾನೆ. ಕುಷ್ಠರೋಗಿಯನ್ನು ಶುದ್ಧ ಮಾಡುವುದರಲ್ಲಿ ಆತನು ಶುದ್ಧಿ ಹೊಂದಿ ಜನರ ಮಧ್ಯೆ ಹೋದಾಗ ಜನರಿಗೆ ಪ್ರಕಟವಾದದ್ದು ಶುದ್ಧೀಕರಿಸುವಂಥ ಬೆಳಕು.
ಬಾರ್ತಿಮಾಯನು ಜನರ ಮಧ್ಯೆ ಹೋದಾಗ ಜನರಿಗೆ ಬಾರ್ತಿಮಾಯನಲ್ಲಿ ಕಂಡದ್ದು ದೃಷ್ಟಿ ಕೊಡುವಂಥ ಬೆಳಕು. ದೆವ್ವಗಳ ದಂಡಿನಿಂದ ಬಾಧಿಸಲ್ಪಟ್ಟ ಆ ಮನುಷ್ಯನ ಜನರ ಮಧ್ಯೆ ಹೋದಾಗ ಅವನಲ್ಲಿ ಕಂಡದ್ದು ಅಂಧಕಾರದ ದೊರೆತನದಿಂದ, ದೆವ್ವಗಳ ಪೀಡನೆಯಿಂದ ಬಿಡುಗಡೆಯುಂಟು ಮಾಡಿದಂಥ ಕ್ರಿಸ್ತನ ಬೆಳಕು. ಹೀಗೆ ನಾನಾ ವ್ಯಾಧಿಸ್ಥರು ಗುಣ ಹೊಂದಿ ಅವರು ಜನರ ಮಧ್ಯೆ ಹೋಗಿ ಯೇಸು ನಮ್ಮನ್ನು ಗುಣ ಮಾಡಿದನೆಂಬುದಾಗಿ ಹೇಳುವಾಗ ಅವರನ್ನು ವಿಪರೀತ ಬಲಹೀನತೆ ವ್ಯಾಧಿಗಳಲ್ಲಿ ಕಂಡ ಜನರಿಗೆ ಈಗ ಅವರು ಪರಿಪೂರ್ಣರಾಗಿ ಅವರೆದುರು ನಿಲ್ಲುವಾಗ ಅವರವರಿಗೆ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ವಿಧ ವಿಧವಾದ ಬೆಳಕು ಕಂಡು ಬಂದದೆ. ಹೀಗೆ ಅನೇಕರು ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಕಾರಣವಾಯಿತು. ಇಲ್ಲಿ ಹಾಗಾದರೆ ಮತ್ತಾಯ 5ನೇ ಅಧ್ಯಾಯದ 14ನೇ ವಚನದಲ್ಲಿ ಆತನು ಹೇಳ್ತಿದ್ದಾನೆ, ನೀವು ಲೋಕಕ್ಕೆ ಬೆಳಕು. ಏನಿದ್ರ ಅರ್ಥ? ನಾವು ಚಂದ್ರನ ಬೆಳದಿಂಗಳನ್ನು ನೋಡುವಾಗ, ಚಂದ್ರನ ಬೆಳಕನ್ನು ಕಾಣುವಾಗ, ಎಷ್ಟೋ ಜನರು ಚಂದ್ರನ ಬೆಳದಿಂಗಳಲ್ಲಿ ಕುಳಿತು ಪಿಕ್ನಿಕ್ ವಿಧದಲ್ಲಿ ಊಟ ಮಾಡುವವರು, ಸಂಭ್ರಮಿಸುವವರು ಎಷ್ಟೋ ಮಂದಿ ಇದ್ದಾರೆ. ಬೆಳದಿಂಗಳ ದಿವಸ ಔತಣವನ್ನು ಏರ್ಪಡಿಸುವಂಥ ಜನರು ಎಷ್ಟೋ ಮಂದಿ ಇದ್ದಾರೆ. ಹಿಂದಿನ ಕಾಲದ ನಮ್ಮ ಹಿರಿಯರನ್ನು ಸಂಧಿಸಿದರೆ ಅವರಲ್ಲಿ ಅನೇಕರು ಇಂಥ ಘಟನೆಗಳನ್ನ ವಿವರಿಸಿದ್ದನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಚಂದ್ರನ ಬೆಳಕಿನಿಂದ ಜನರು ರಾತ್ರಿ ವೇಳೆಯಲ್ಲಿ ಅವ್ರ ಕುಟುಂಬವಾಗಿ ಸೇರಿ ಅವರ ಔತಣಕೂಟಗಳನ್ನು ಏರ್ಪಡಿಸಿಕೊಂಡು ಸಂಭ್ರಮಿಸುವುದಾದರೆ, ಚಂದ್ರನ ಬೆಳಕಿನಲ್ಲಿ ಸಂಭ್ರಮಿಸುವುದಾದರೆ ಚಂದ್ರನಿಗೆ ಆ ಮಟ್ಟಿಗಿನ ಬೆಳಕು ಹೇಗೆ ಬಂತು? ನಮ್ಮಿಂದ ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂಥ ಚಂದ್ರನಿಗೆ ಆ ಬೆಳಕು ಎಲ್ಲಿಂದ ಬಂತು? ಕಾರಣ ನಮ್ಮ ಸೌರಮಂಡಲದಲ್ಲಿರುವಂಥ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದು ಅದು ನಮ್ಮ ಕಡೆಗೆ ಪ್ರತಿಬಿಂಬಿಸುವಾಗ ನಮಗೆ ಆ ಬೆಳಕು ಸಿಕ್ತು. ಹಾಗಾದರೆ ನಾವು ಚಂದ್ರನಲ್ಲಿ ಕಾಣುವಂಥ ಬೆಳಕು ಚಂದ್ರನದು ಅಥವಾ ರಾತ್ರಿ ವೇಳೆಯಲ್ಲಿ ನಮಗೆ ಮರೆಯಾಗಿರುವ ಸೂರ್ಯನದು? ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದೃಶ್ಯನಾದ ದೇವರ ಬೆಳಕು ಈ ದಿನ ನಮ್ಮ ಮೂಲಕ ಲೋಕದಲ್ಲಿ ಪ್ರಕಾಶಿಸಬೇಕೆಂಬುದು ದೇವರ ಇಷ್ಟ. ನಿನ್ನ ಮೂಲಕ ಪ್ರಕಾಶಿಸಬೇಕೆಂಬುದು ದೇವರ ಇಷ್ಟ. ದೇವರ ವಿಧ ವಿಧವಾದ ಬೆಳಕು, ಅದರಲ್ಲಿ ತೋರಿಬರುವ ವಿಧ ವಿಧವಾದ ಆತನ ಒಳ್ಳೆತನವು, ಅದನ್ನು ಹೊಂದಿಕೊಂಡ ನಿನ್ನ ಮೂಲಕ ಲೋಕವು ಅದನ್ನು ಕಂಡು ದೇವರನ್ನ ಸ್ತುತಿಸಬೇಕೆಂಬುದು ದೇವರ ಒಂದು ದೊಡ್ಡ ಅಪೇಕ್ಷೆ. ಹಾಗಾಗಿ ಇಲ್ಲಿ ಅನೇಕ ಉಪಮಾನಗಳನ್ನ ಆತನು ತೋರಿಸ್ತಾನೆ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಬೆಟ್ಟದ ಮೇಲೆ. ಹಾಗಾದರೆ ನೀನು ಪರಲೋಕಕ್ಕೆ ಸೇರಿದವನಾಗಿ ದೇವರ ಬೆಳಕನ್ನು ಹೊಂದಿದ್ರೆ ನೀನು ಈ ಲೋಕದಲ್ಲಿ ಮರೆಯಲ್ಲ. ಮುಂದುವರೆದ ಆತನು ಹೇಳ್ತಾನೆ, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಕತ್ತಲಲ್ಲಿ ದೀಪವನ್ನು ಹತ್ತಿಸಿದ್ರೆ ಅದನ್ನು ದೀಪಸ್ತಂಭದ ಮೇಲೆ ಇಡ್ತಾರೆ, ಯಾರೋ ಅದನ್ನು ಕೊಳಗದ ಕೆಳಗೆ ಇಡುವುದಿಲ್ಲ, ಅದನ್ನು ಮರೆ ಮಾಡಿ ಇಡುವುದಿಲ್ಲ. ಹಾಗಾದರೆ ದೇವರು ನಿನ್ನನ್ನು, ದೇವರ ಬೆಳಕನ್ನು ಪ್ರಕಾಶಪಡಿಸುವ ನಿನ್ನನ್ನು ದೇವರು ಮರೆಯಾಗಿ ಇಡುವುದಿಲ್ಲ. ಹಾಗಾಗಿ ಮುಂದುವರೆದ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ. ನಿಮ್ಮ ಒಳ್ಳೆ ಕ್ರಿಯೆ, ಹಾಗಾದರೆ ನಿನ್ನಲ್ಲಿ ಕಂಡ ಒಳ್ಳೆ ಕ್ರಿಯೆ ಅದು ಚಂದ್ರನಲ್ಲಿ ಕಾಣುವ ಬೆಳಕು ಚಂದ್ರನದು, ಸೂರ್ಯನದು. ಹಾಗಾದರೆ ನಿನ್ನಲ್ಲಿ ಕಾಣುವ ಒಳ್ಳೆ ಕ್ರಿಯೆ ನಿನ್ನದು ಅಥವಾ ನಿನ್ನನ್ನು ಕನಿಕರಿಸಿದ ಲೋಕದ ಬೆಳಕಾದ ಕ್ರಿಸ್ತನದು. ಹಾಗಾದರೆ ನಿನ್ನಲ್ಲಿ ಕಾಣುವ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹಾಗಾದರೆ ದೇವರನ್ನು ಅರಿಯದ ಜನರು ದೇವರನ್ನು ಸ್ತುತಿಸಬೇಕಾದರೆ ನಿನ್ನಲ್ಲಿ ದೇವರ ಬೆಳಕು, ನಿನ್ನಲ್ಲಿ ದೇವರ ಒಳ್ಳೆತನ, ನಿನ್ನಲ್ಲಿ ದೇವರ ಮಹಿಮೆ ಕಾಣಬೇಕೆಂಬುದೇ ಯೇಸುಕ್ರಿಸ್ತನ ಈ ಉಪದೇಶದ ಮುಖ್ಯ ತಾತ್ಪರ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಲೋಕಕ್ಕೆ ಬೆಳಕಾಗಿರುವ ಯೇಸು ಮತ್ತು ಇಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಆತನೇ ನಮ್ಮನ್ನೀಗ ಆ ಸ್ಥಾನದಲ್ಲಿ ಇಡ್ತಿದ್ದಾನಲ್ಲ. ನಮ್ಮಲ್ಲಿ ಯಾವಾಗಲೂ ದೇವರ ಮಹಿಮೆ, ದೇವರ ಒಳ್ಳೆತನ, ದೇವರಿಂದ ನಾವು ಹೊಂದಿದ ಅದ್ಭುತಗಳು ನಮ್ಮ ಮೂಲಕ ಅದು ಪ್ರಕಾಶಕ್ಕೆ ಬರುವಂತೆಯೂ, ನಮ್ಮಿಂದ ದೇವರ ಪ್ರಕಾಶವು ಇತರರಿಗೆ ದೊರಕುವಂತೆಯೂ ದೇವರು ನಮ್ಮನ್ನು ತನ್ನ ಸಾಧನಗಳನ್ನಾಗಿ ಮಾಡಿಕೊಳ್ಳಲಿ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನಾದೇಶವೇ, ನೀನೇ ಲೋಕಕ್ಕೆ ಬೆಳಕಾಗಿದ್ದಿ. ಅದೇ ವೇಳೆಯಲ್ಲಿ ನಮ್ಮನ್ನು ನೋಡಿ ನೀವು ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳಿದ್ದಿ. ಕರ್ತನೇ, ಚಂದ್ರನಲ್ಲಿ ಕಾಣುವ ಬೆಳಕು ಅದು ಚಂದ್ರನದು, ಆದರೆ ಅದರ ಮೇಲೆ ಪ್ರಕಾಶಿಸುವ ಸೂರ್ಯನದು ಎಂಬುದಾಗಿ ರಾತ್ರಿ ವೇಳೆಯಲ್ಲಿ ಪ್ರಶ್ನಿಸಿದರೆ ಸೂರ್ಯ ಮರೆಯಾಗಿದ್ದರು. ಚಂದ್ರನಲ್ಲಿ ಸೂರ್ಯನ ಪ್ರಕಾಶ ನಾವು ಕಾಣುವ ವಿಧದಲ್ಲಿ ದೇವರೇ, ನೀನು ಅದೃಶ್ಯನಾದ ದೇವರಾಗಿದ್ದರು ನಿನ್ನ ಬೆಳಕು ನಮ್ಮಲ್ಲಿ ಕಾಣುವ ವಿಧದಲ್ಲಿ ಲೋಕದಲ್ಲಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರು ನಮ್ಮನ್ನು ಬೆಟ್ಟದ ಮೇಲೆ ಕಟ್ಟಲ್ಪಟ್ಟ ಊರಿನಂತೆಯೂ ದೀಪಸ್ತಂಭದ ಮೇಲೆ ಹತ್ತಿಸಿದ ದೀಪದಂತೆಯೂ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಿ. ಜನರು ನಮ್ಮಲ್ಲಿ ನಿನ್ನ ಒಳ್ಳೆ ಕ್ರಿಯೆಗಳನ್ನು ಕಾಣಬೇಕೆಂದು ಇಟ್ಟಿದ್ದಿ ಕರ್ತನೆ. ಇದನ್ನು ಕಂಡು ಜನರು ಪರಲೋಕದಲ್ಲಿರುವ ತಂದೆ ನಿನ್ನನ್ನು ಸ್ತುತಿಸಬೇಕೆಂಬುದನ್ನು ನೀನು ಎದುರು ನೋಡ್ತಿದ್ದೀಯಪ್ಪ. ಕರ್ತನೆ, ಈ ಕಾರ್ಯ ನಮ್ಮಿಂದ ಆಗಲಿ ಸ್ವಾಮಿ. ನೀನು ಅಪೇಕ್ಷಿಸುವ ಸಂಗತಿ ನಮ್ಮ ಮೂಲಕ ಅದು ನೆರವೇರಲಿ ಎಂಬುದಾಗಿ ಕರ್ತನೆ ನಾವು ಸಹ ಅಪೇಕ್ಷಿಸ್ತೇವೆ. ನೀನು ನಮ್ಮನ್ನು ದಯಮಾಡಿ ಕನಿಕರಿಸಿ ನಡೆಸು, ಈ ವಿಧದಲ್ಲಿ ನಮ್ಮನ್ನು ಈ ಲೋಕದಲ್ಲಿ ನಡೆಸೆಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನಗೆ ಮಹಿಮೆ ಆಗಲಿ ಕರ್ತನೆ.
ಈ ವಿಧದಲ್ಲಿ ನೀನು ನಮ್ಮ ನಡೆಸೆಂಬುದಾಗಿ ಕೇಳಿಕೊಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆ, ಆಮೇಲೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.